ಎಗ್ ಬೋಂಡ ಮಾಡುವುದು ಹೇಗೆ ಅಂತ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಎಗ್ ಬೋಂಡ ರುಚಿಕರವಾದ ಪದಾರ್ಥ. ನೀವು ಯಾವಾಗ ಬೇಕಾದರೂ ಮಾಡ್ಕೋಬಹುದು. ಅದಕ್ಕೆ ಬೇಕಾದಂಥ ಪದಾರ್ಥಗಳನ್ನು ಇವಾಗ ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ಈರುಳ್ಳಿಯನ್ನು ಹೆಚ್ಚಿಕೊಳ್ಳಬೇಕು. ಸಣ್ಣಗೆ ಉದ್ದವಾದ ಈರುಳ್ಳಿಯನ್ನು ಹೆಚ್ಚಿಕೊಳ್ಳಿ. ತದನಂತರ ಒಂದೆರಡು ಹಸಿ ಮೆಣಸಿನಕಾಯಿಯನ್ನು ಉದ್ದವಾಗಿ ಕಟ್ ಮಾಡ್ಕೊಂಡು ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಅದಾದ ನಂತರ ಬೇಕಾದಂಥ ಪದಾರ್ಥಗಳನ್ನು ಇವಾಗ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಒಂದು ಬಾಲನ್ನು ತಗೊಳ್ಳಿ. ಕುದಿಸಿದ ಮೊಟ್ಟೆಯನ್ನು ಸಿಪ್ಪೆಯನ್ನು ತೆಗೆಯಿರಿ. ಸಿಪ್ಪೆಯನ್ನು ತೆಗೆದು ನಿಮಗೆ ಎಷ್ಟು ಬೇಕು ಎಗ್ ಬೋಂಡ ಅಷ್ಟು ಮೊಟ್ಟೆಯನ್ನು ಕುದಿಸ್ಕೊಳ್ಳಿ. ಕುದಿಸ್ಕೊಂಡಾದ ನಂತರ ಅದರ ಸಿಪ್ಪೆಯನ್ನು ತೆಗೆದು ಒಂದು ಬಾಲ್ ಒಳಗಡೆ ಇಡಿ. ತದನಂತರ ಒಂದು ಬಾಲನ್ನು ತೆಗೆದುಕೊಂಡು ಈರುಳ್ಳಿಯನ್ನು ಕಟ್ ಮಾಡಿದ ಈರುಳ್ಳಿನ ಒಂದು ಬಾಲ್ ಒಳಗಡೆ ಹಾಕಿ, ಮತ್ತು ಮೆಣಸು ಈರುಳ್ಳಿ ಹಾಕಿ ಆದ ನಂತರ ಅದಕ್ಕೆ ಸಂಬಂಧಪಟ್ಟ ಬೇಕಾದಂಥ ಕಡಲೆ ಹಿಟ್ಟನ್ನು ಬೆರೆಸಿ, ನಿಮಗೆ 4-5 ಬೇಕಾ 4-5 ಎಷ್ಟು ಬೇಕಷ್ಟು ಕಡಲೆ ಹಿಟ್ಟನ್ನು ಹಾಕಿ, ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅಡಿಗೆ ಸೋಡಾ, ಅಲ್ಲಿ ಸ್ವಲ್ಪ ನಿಮಗೆ ಬೇಯಿಸ್ಲಿಕ್ಕೆ ಎಷ್ಟು ಬೇಕಾಗುತ್ತೆ ಅಡಿಗೆ ಸೋಡಾವನ್ನು ಮಿಕ್ಸ್ ಮಾಡಿ, ಮತ್ತು ಮಸಾಲೆ ಖಾರ, ಅದಕ್ಕೆ ಎಷ್ಟು ಖಾರ ಬೇಕು ಅಂತ ನಿಮಗೆ ಗೊತ್ತಾಗುತ್ತಲ್ವ ಅಷ್ಟು ಖಾರ ಹಾಕ್ಕೊಳ್ಳಿ. ಅಡಿಗೆ ಸೋಡಾ ಇದನ್ನಲ್ಲ ಇವಾಗ ಹಾಕ್ತಾಯಿದೆ ನೋಡಿ. ಅಡಿಗೆ ಸೋಡಾ ಸ್ವಲ್ಪ ಹಾಕಿ, ಮತ್ತು ಅಜ್ವಾನ್ ಅಂತ ಬರುತ್ತೆ, ಆ ಅಜ್ವಾನನ್ನು ಸ್ವಲ್ಪ ಹಾಕಿ ನಮ್ಮ ಹೊಟ್ಟೆಯನ್ನು ಕರಗಿಸೋಕ್ಕೆ ಮತ್ತು ಗ್ಯಾಸ್ಟ್ರಿಕ್ಕಿಗೆ ಒಳ್ಳೆಯ ಅಜ್ವಾನ್ ಅದು. ಅದಕ್ಕೆ ಸ್ವಲ್ಪ ಕಡಿಮೆ ನೀರು ಹಾಕಿ ಗಟ್ಟಿಯಾಗಿ ಬರಬೇಕು, ಆ ರೀತಿಯನ್ನು ಕಲಸಿ. ಅತಿ ನೀರು ಹಾಕಿದರೆ ಜಾಸ್ತಿ ತಿಳಿ ಆಗುತ್ತೆ. ತಿಳಿ ಆದರೆ ನಿಮಗೆ ಬೋಂಡ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಗಟ್ಟಿಯಾಗಿರಬೇಕು ಅದು ಹಿಟ್ಟು. ಅದಕ್ಕೆ ಸ್ವಲ್ಪ ಬೇಕಾದಷ್ಟು ನೀರನ್ನು ಹಾಕಿ ಅದಕ್ಕೆ ಕಲಿಸ್ತಾ ಹೋಗಿ. ಕಲಿಸಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಇಡಿ. ಇಟ್ಟಾದ ನಂತರ ನಿಮಗೆ ಕುದಿಸಿದ ಮೊಟ್ಟೆ ಏನಿದೆಯಲ್ಲ ಅದನ್ನು 1ರಲ್ಲಿ 2 ಮಾಡಿದರೆ ನಡೀತದೆ, ಅಥವಾ 4 ಮಾಡಿದರೆ ನಡೀತದೆ. ನಾವಂತೂ 2 ಅಥವಾ 4 ಮಾಡ್ತಾಯಿದ್ದೀವಿ. 2 ಮಾಡ್ತಾಯಿದ್ದೇವೆ ಹೆಚ್ಚಾಗಿ. ಕಟ್ ಮಾಡಿ ಆದ ನಂತರ ಮತ್ತೆ ಕಲಸಿದ ಕಡಲೆ ಹಿಟ್ಟನ್ನು ತೆಗೆದುಕೊಂಡು ಸ್ವಲ್ಪ ರೌಂಡಾಗಿ ಮಾಡಿಬಿಟ್ಟು, ಮತ್ತೆ ಅದರ ಮೇಲೆ ಕಟ್ ಮಾಡಿದ ಮೊಟ್ಟೆ ಪೀಸನ್ನು ಇಟ್ಟು, ಮತ್ತೆ ಅದರ ಮೇಲೆ ಕಡಲೆ ಹಿಟ್ಟು ಮತ್ತು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿರ್ತಾರಲ್ಲ ಅದನ್ನು ಈ ರೀತಿಯಾಗಿ ಹಚ್ಕೋಬೇಕು. ಅದಾದ ನಂತರ ಇದನ್ನು ಪ್ಲೇಟಲ್ಲಿ ಇಟ್ಬಿಟ್ಟು ನೀವು ಎಷ್ಟು ಮೊಟ್ಟೆ ಕಟ್ ಮಾಡಿರ್ತೀರ ಅಷ್ಟು ರೌಂಡಾಗಿ ಬೋಂಡ ತರನಾಗಿ ಮಾಡಿ ಸೈಡಲ್ಲಿ ಇಟ್ಕೋಬೇಕು. ನಿಮಗೆ ಸಾಯಂಕಾಲದ ಹೊತ್ತಿಗೆ ಟೀ ಕುಡಿ ಟೈಮಲ್ಲಿ ಮಾಡ್ಕೋಬೋದು. ನಿಮಗೆ ಬೇಸರವಾದಾಗ ರುಚಿಗೆ ತಕ್ಕಂತೆ ಮಾಡ್ಕೋಬೋದು. ಎಷ್ಟು ರುಚಿಕರ ಆಗಿರುತ್ತಂದರೆ ನೀವೊಮ್ಮೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸಖತ್ತಾಗಿರ್ತದೆ. ಅದಾದ ನಂತರ ಒಂದು ಬೌಲಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡಿ. ಬಿಸಿ ಆದ ನಂತರ ಈ ನೀವು ಬೋಂಡವನ್ನು ಕಲಿಸಿರ್ತಿರಲ್ಲ ಅದನ್ನೆಲ್ಲ ರೆಡಿಯಾಗಿರುತ್ತಲ್ಲ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಆಚೆ ಈಚೆ ಸರಿಯಾಗಿ ಬೇಯಿಸ್ಕೊಳ್ಳಿ. ಬೇಯಿಸಿ ಆದ ನಂತರ ಒಂದು ಸೈಡಲ್ಲಿ ಬೌಲ್ ಇಡಿ. ಸರಿಯಾಗಿ ಬೇಯಬೇಕು, ಫುಲ್ ರೌಂಡಲ್ಲಿ ಬೇಯಬೇಕದು. ಚೆನ್ನಾಗಿ ಬೇಯ್ದಾದ ನಂತರ ಇವಾಗ ನಿಮ್ಮ ಎಗ್ ಬೋಂಡ ರೆಡಿ ಆಗಲಿದೆ. ಅದಕ್ಕೆ ಬೇಕಾದಂಥ ಕಟ್ ಮಾಡ್ಕೊಂಡು ನಿಮಗೆ ಎಷ್ಟು ರುಚಿಯಾಗಿರುತ್ತೆ ಅಂತ ಒಮ್ಮೆ ತಿಂದು ನೋಡಿ. ಹಾಗೆ ನೀವು ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮುಂದಿನ ವಿಡಿಯೋವನ್ನು ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ನಾವು ಯಾವುದೇ ಒಂದು ವಿಡಿಯೋ ಮಾಡಿದರೂ ನಿಮಗೆ ಬಂದು ತಲುಪುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಾಯ್.